ನಮಸ್ಕಾರ. ಏನು ನಿನ್ನೆ ನಮ್ಮ ರಾಜರಾಜೇಶ್ವರಿ ನಗರ ವಿಧಾನಸಭಾ ಕ್ಷೇತ್ರದ ಮಾನ್ಯ ಶಾಸಕರು ಮುನಿರತ್ನ ಅವರು ಲಕ್ಷ್ಮೀದೇವಿ ನಗರದಲ್ಲಿ ಪಟಾಕಿಯನ್ನು ನಾನು ದಾನವಾಗಿ ಜನಕ್ಕೆ ಕೊಡೋಕ್ಕೆ ತಂದಿದ್ದೆ. ಈ ಪಟಾಕಿಯನ್ನು ಹಂಚಲಿಕ್ಕೆ ಕಾಂಗ್ರೆಸ್ನವರು ನಮ್ಮ ಪಕ್ಷದ ನಾಯಕಿ ಕುಸುಮ ಅವರು ಬಿಡ್ತಾ ಇಲ್ಲ ಅಂಥೇಳಿ ನಿನ್ನೆ ರಂಪಾಟ ಮಾಡಿದ್ದಾರೆ. ಇದು ಫೋಟೋ ಮುನಿರತ್ನ ಅವರು ದೀಪಾವಳಿ ಹಬ್ಬದಲ್ಲಿ ಪಟಾಕಿಯನ್ನು ಕೊಟ್ಟಿರ್ತಕ್ಕಂಥ ಒಂದೇ ಒಂದು ಫೋಟೋನೇನಾದರೂ ತೋರಿಸಿದ್ರೆ ನಾವು ಜವಾಬ್ದಾರರಾಗ್ತೀವಿ, ನಮ್ಮ ಪಕ್ಷ ಜವಾಬ್ದಾರ ಆಗುತ್ತೆ. ಯಾವತ್ತೂ ನಾವೆಲ್ಲ ಅವ್ರ ಜೊತೆಯಲ್ಲಿದ್ದವರು, ನಮಗೆ ಗೊತ್ತಿದೆ ಅವ್ರು ಏನು ಮಾಡ್ತಿದ್ರು ಅಂತ. ಯಾವತ್ತೂ ಪಟಾಕಿಯನ್ನು ಯಾವ ವರ್ಷವೂ ಕೊಟ್ಟಿರಲಿಲ್ಲ. ಅದರಲ್ಲೂ ವಿಶೇಷವಾಗಿ ಲಕ್ಷ್ಮೀದೇವಿ ನಗರ ವಾರ್ಡ್ನಲ್ಲಿ ಈ ಒಂದು ಸೀನ್ನ ಕ್ರಿಯೇಟ್ ಮಾಡಿರೋದು ಈ ಮಹಾಭಾರತ ರಾಮಾಯಣ ಅಂತ ಏನು ಹೇಳ್ತಾರಲ್ಲ ಅದನ್ನು ಇವರು ಅಲ್ಲಿ ಕ್ರಿಯೇಟ್ ಮಾಡಿರೋದೇ ಹೊರತು ಸುಳ್ಳು. ಅದು ಯಾರೋ ಅವರ ಫಾಲೋವರ್ಸ್ ಒಬ್ಬಿಬ್ಬರ ಕೈಲಿ ಹೇಳಿಸಿರ್ಬೋದು. ಒಂದೇ ಒಂದು ದಾಖಲೆಯನ್ನು ಬಿಡುಗಡೆ ಮಾಡಲಿ, ಒಂದು ಫೋಟೋನ ಬಿಡುಗಡೆ ಮಾಡಲಿ, ಇವರೇನಾದರೂ ಕೊಟ್ಟಿದ್ರೆ. ಮಾನ್ಯ ಮುನಿರತ್ನ ಅವರೇ, ನೀವು 14 ವರ್ಷ ಶಾಸಕರಾಗಿದ್ದೀರಿ ನಿರಂತರವಾಗಿ. ನಿಮಗೆ ಕಾನೂನು ಚೆನ್ನಾಗಿ ಗೊತ್ತಿದೆ. ಪಟಾಕಿಯನ್ನು ನಿಗದಿತ ಸ್ಥಳದಲ್ಲಿ ಲೈಸೆನ್ಸ್ ಇರುವಂಥ ಸ್ಥಳದಲ್ಲಿ ಕೊಡಬೇಕು ಅನ್ನೋ ಒಂದು ಸಣ್ಣ ಸಾಮಾನ್ಯ ಜ್ಞಾನ ನಿಮಗಿರಲಿಲ್ವಾ? ಖಂಡಿತ ನಿಮಗಿತ್ತು. ನೀವು ಇಲ್ಲಿ ಪಟಾಕಿಯನ್ನು ದಾಸ್ತಾನೆ ಮಾಡಿಲ್ಲ ಅಂದರೆ ಸ್ಟಾಕ್ ತಂದು ಇಟ್ಟಿರಲಿಲ್ಲ. ಒಂದು ಸ್ಟೇಜ್ ಹಾಕ್ತೀರಿ, ಪೊಲೀಸ್ನವ್ರಿಗೆ ಬೇರೆ ಕಡೆಯಿಂದ ಮಾಹಿತಿಯನ್ನು ಕೊಡ್ತೀರಿ, ಪೊಲೀಸ್ನವ್ರು ಬಂದು ತಡೆದಂಗೆ ನೀವು ಹತ್ತಂಗೆ ನಾನು ದಾನ ಸೂರಕರ್ಣ, ನಾನು ಪಟಾಕಿ ಬಡವರಿಗೆ ಪಟಾಕಿ ಕೊಡೋಕ್ಕೆ ತಂದಿದ್ದೆ, ಕೊಡೋಕ್ಕೆ ಬಿಡ್ತಾ ಇಲ್ಲ ಅನ್ನೋ ಒಂದು ವಿಚಾರವನ್ನು ಪೊಲೀಸರ ಮುಂದೆ ಮಾತಾಡ್ತೀರಿ. ಪೊಲೀಸ್ನವರು ನಿಜವಾಗ್ಲೂ ಆ ಒಂದು ಜಾಗವನ್ನು ಪರಿಶೀಲನೆ ಮಾಡಿದರೆ ಅಲ್ಲಿ ಪಟಾಕಿನೇ ಇರಲಿಲ್ಲ. ಇದು ಒಂದು ನಾಟಕ. ನಿಮ್ಮದು ನಾಟಕ ಆಡಿ ಯಾಕೆ ಪದೇ ಪದೇ ಆ ಹೆಣ್ಣುಮಗಳು ಕುಸುಮ ಬಗ್ಗೆ ಪದೇ ಪದೇ ಕುಸುಮ ತೊಂದರೆ ಕೊಡ್ತಾರೆ ಅಂತ ಹೇಳ್ತೀರಿ? ಇದು ನಿಮ್ಮ ಒಂದು ಘನತೆಗೆ ಪದೇ ಪದೇ ಹೇಳುವಂಥ ವಿಚಾರ ಅಲ್ಲ. ಪಟಾಕಿಯನ್ನು ಕೊಡುವಂಥದ್ದು ಯಾವತ್ತೂ ಕೊಟ್ಟಿಲ್ಲ. ನೀವು ಹೇಳ್ತೀರಿ ಪ್ರತಿ ವರ್ಷ ನಾನು ಪಟಾಕಿ ಕೊಡ್ತಾ ಇದ್ದೆ, ಅದೇ ಥರ ಈ ವರ್ಷವೂ ಕೊಡ್ತಾ ಇದ್ದೀನಿ, ನನಗೆ ಈ ಸಲ ಕೊಡೋಕ್ಕೆ ಬಿಡ್ತಿಲ್ಲ ಅಂತೀರಿ. ನಾನೂ ಸಹ ನಿಮ್ಮ ಜೊತೆಯಲ್ಲೇ ಕೆಲಸವನ್ನು ಮಾಡಿದವನು, ನಿಮ್ಮೊಟ್ಟಿಗೆ ಇದ್ದಂಥವನು. ನೀವು ರೇಷನ್ ಕೊಟ್ಟಿದ್ದೀರಾ ಕೋವಿಡಲ್ಲಿ, ಸಂಕ್ರಾಂತಿ ಹಬ್ಬದಲ್ಲಿ ಬಾಗಿನ, ಸೀರೆ, ಎಳ್ಳು, ಬೆಲ್ಲ, ಕಬ್ಬು ಕೊಟ್ಟಿದ್ದೀರಾ. ನಾವು ಸೇರಿಕೊಂಡೇ ಕೊಟ್ಟಿದ್ದೀವಿ. ಆದರೆ ನೀವು ಯಾವತ್ತೂ ಪಟಾಕಿಯನ್ನು ಕ್ಷೇತ್ರದ ಜನತೆ ಕೊಟ್ಟಿಲ್ಲ. ಅದರಲ್ಲೂ ನೀವು ಏನು ಮಾಡ್ತಾಯಿದ್ದೀರಿ? ಲಕ್ಷ್ಮೀದೇವಿ ನಗರ ಅದೊಂದು ವಾರ್ಡ್ ಮೇಲೆ ನೀವು ಚುನಾವಣೆಯ ಗಿಮಿಕ್ ಮಾಡಿಕೊಂಡು BBMP ಚುನಾವಣೆ ಬರುತ್ತೆ ಅನ್ನೋ ಒಂದು ಗಿಮಿಕ್ಕಿಂದ ಆ ಒಂದು ವಾರ್ಡ್ನ ನೀವು ಕಾನ್ಸೆಪ್ಟ್ ಮಾಡ್ತಾಯಿದ್ದೀರಿ. ಆ ಒಂದು ವಾರ್ಡ್ಗನ್ನೇ ಫೋಕಸ್ ಮಾಡ್ತಾಯಿದ್ದೀರಿ. ಏನಿದೆ ಲಕ್ಷ್ಮೀದೇವಿ ನಗರದಲ್ಲಿ ಅಂಥದ್ದು? ನೀವು ಇಡೀ ಕ್ಷೇತ್ರ ಕೊಡಬೇಕಾಗಿತ್ತು. ನೀವು ಕೊಡೋ ಉದ್ದೇಶನೇ ನಿಮಗಿರಲಿಲ್ಲ. ಪೊಲೀಸ್ನವ್ರನ್ನ ದಿಕ್ಕು ತಪ್ಪಿಸ್ತೀರಿ. ಮಾಧ್ಯಮ ಮಿತ್ರರು, ಮಾಧ್ಯಮ ಲೋಕ ಏನಾಗ್ತಾ ಇದೆ, ಮುನಿರತ್ನ ಅವರ ಈ ಒಂದು ಸುಳ್ಳು ಆರೋಪಕ್ಕೆ ಒತ್ತು ಕೊಡ್ತಾ ಇದ್ದಾರೆ. ಅದನ್ನು ಸರಿಯಾದ ಸತ್ಯಾಸತ್ಯತೆಯನ್ನು ತಿಳ್ಕೊಳ್ದೇ ಅದನ್ನು ದೊಡ್ಡ ಮಟ್ಟದಲ್ಲಿ ಪ್ರಚಾರ ಮಾಡ್ತಾ ಇದ್ದೀರಿ. ಮಾಧ್ಯಮದವರು ಮಾಡ್ತಾ ಇದ್ದಾರೆ. ಖಂಡಿತ ಇದನ್ನು ಪರಿಶೀಲಿಸಬೇಕು ಮಾಧ್ಯಮದವರು, ಮುನಿರತ್ನ ಏನು ಮಾಡ್ತಾ ಇದ್ದಾರೆ ಅಂತ. ಮುನಿರತ್ನ ಅವರು ಜೈಲಿಗೆ ಹೋದರು, ಒಬ್ಬ ದಲಿತ ನಾಯಕನ ನಿಂದಿಸಿದ್ರು, ಜಾತಿ ಹಿಡಿದು ಬೈದರು, ಒಬ್ಬ ಒಕ್ಕಲಿಗ ಗುತ್ತಿಗೆದಾರನ ಹೆಂಡ್ತಿನ ಮಂಚಕ್ಕೆ ಕರೆದ್ರು, ಲಂಚ ಕೇಳಿದ್ರು. ಇದೆಲ್ಲದರ ಪರಿಣಾಮವಾಗಿ ಇವತ್ತು ಜೈಲು ಶಿಕ್ಷೆಯನ್ನು ನೀವು ಹೋಗಿ ಅನುಭವಿಸಿ ಬೇಲ್ ಮೇಲಿದ್ದೀರಿ. ಮಾಧ್ಯಮದವ್ರು ದಯವಿಟ್ಟು ಇದನ್ನು ಜಾಸ್ತಿ ಪ್ರಚಾರ ಮಾಡಬೇಕು. ಅದು ಬಿಟ್ಬಿಟ್ಟು ಇವನು ಪಟಾಕಿನೇ ತರದಾನೆ, ಪಟಾಕಿನೇ ಸ್ಟಾಕ್ ಇಟ್ಕೊಳ್ದಾನೆ. ಮುನಿರತ್ನವ್ರಿಗೆ ಗೊತ್ತು, ಕಾನೂನು ಗೊತ್ತು, ಅವ್ರಿಗೆ ಚೆನ್ನಾಗಿ ತಿಳ್ಕೊಂಡವ್ರೆ ಪಟಾಕಿ ಸ್ಟಾಕ್ ಇಡೋಂಗಿಲ್ಲ ಅಂತ. ಒಂದು ನಾಟಕ ಆಡಿದಂಥ ವಿಚಾರಕ್ಕೆ ಖಂಡಿತ ಇಷ್ಟೊಂದು ಅದರಲ್ಲೂ ನಮ್ಮ ಕ್ಷೇತ್ರದ ನಾಯಕಿ ಕುಸುಮ ಅವ್ರನ್ನ, ಹನುಮಂತರಾಯಪ್ಪವ್ರನ್ನ, DK ಸುರೇಶ್ರವ್ರನ್ನ ಎಳೆದು ತರೋದು ನಿಮ್ಮ ನೀಚತನವನ್ನು ತೋರುತ್ತೆ. ಮಾನ್ಯ ಮುನಿರತ್ನ ಅವರೇ, ದಯವಿಟ್ಟು ಇನ್ನು ಮುಂದಾದ್ರೂ ಕುಸುಮ ವಿಚಾರವನ್ನು ಇಲ್ಲಿಗೆ ಬಿಟ್ಟರೆ ಒಳ್ಳೆಯದು. ಈ ಥರ ಒಂದು ನಾಟಕವನ್ನು ಸೀನ್ ಕ್ರಿಯೇಟ್ ಮಾಡಿದ ಉದ್ದೇಶನೇ ಸಿಂಪತಿ. ಗ್ರೇಟರ್ ಬೆಂಗಳೂರು ಎಲೆಕ್ಷನ್ ಬರ್ಬೋದು ಅಥವಾ ಮುಂದಿನ ಚುನಾವಣೆಗೆ ಉಪಯೋಗ ಆಗ್ಬೋದು ಅಂತ. ಯಾಕೆಂದರೆ ಅವ್ರು ಈಗಾಗಲೇ ಜೈಲಿಗೆ ಹೋಗಿ ಬಂದಿದ್ದಾರೆ. ಜೈಲಿಗೆ ಹೋಗಿದ್ದು ಇಡೀ ರಾಜ್ಯಕ್ಕೆ, ದೇಶಕ್ಕೆ ಗೊತ್ತಿದೆ. ಅದನ್ನು ಮರೆಮಾಚಕ್ಕೋ ಅಥವಾ ಒಬ್ಬ ಹೆಣ್ಣು ಮಗಳು ಕುಸುಮ ಅವ್ರನ್ನ ಫೇಸ್ ಮಾಡಲಿಕ್ಕೆ ಇವ್ರಿಗೆ ಧೈರ್ಯ ಇಲ್ಲ ಅಂತೇನೋ, ಅಥವಾ
ಒಂದು ಸ್ಥಿಮಿತತೆಯನ್ನು, ಮಾನಸಿಕ ಸ್ಥಿಮಿತತೆಯನ್ನು ಕುಸುಮ ವಿರುದ್ಧ ಕಳ್ಕೊಂಡಿರೋದಕ್ಕೂ ಪ್ಯಾಚಪ್ ಮಾಡೋಕ್ಕೆ ಇವರು ಈ ನಾಟಕ ಆಡ್ತಾ ಇದ್ದಾರೆ. ಸುಳ್ಳು ಕೇಸ್ಗಳನ್ನ ಹಾಕ್ಸ್ತಾ ಇದ್ರೆ ಒಂದು ಹೆಣ್ಣಿಗೆ ಇಷ್ಟೊಂದು ಇರಬಾರ್ದು ಅಂತ ಹೇಳ್ತಿರ್ತಾರೆ. ಒಂದೇ ಒಂದು ಉದಾಹರಣೆ ಕೊಡಲಿ, ಕುಸುಮ ಅವರು ಇವ್ರ ಮೇಲೆ ಸುಳ್ಳು ಆರೋಪ ಮಾಡಿದ್ದಾರೆ, ಸುಳ್ಳು ಕೇಸ್ ಹಾಕ್ಸಿದ್ದಾರೆ ಅಂತ. ಮುನಿರತ್ನರವು ನೂರಾರು ಪ್ರಕರಣಗಳಿದೆ ಆ ರೀತಿ ಸುಳ್ಳು ಕೇಸ್ ಹಾಕ್ಸಿರೋದು. ಕುಸುಮ ಅವರು ಒಂದೇ ಒಂದು ಕೇಸು ಯಾರ ಮೇಲೆ ಕಾರ್ಯಕರ್ತರಾಗಲಿ ಮುನಿರತ್ನ ಅವ್ರ ಮೇಲಾಗಲಿ ಹಾಕ್ಸಿದ್ದು. ಕುಸುಮ ಅವ್ರು ಹೇಳಿದ್ರ ಒಕ್ಕಲಿಗ ಹೆಣ್ಣು ಮಗಳನ್ನ ಮಂಚಕ್ಕರಿ ಅಂತ, ಒಬ್ಬ ದಲಿತ ನಾಯಕನ್ನ ಹೀಯಾಳಿಸುವಂಥ ಕುಸುಮ ಅವ್ರು ಹೇಳಿದ್ರ? ಇದೆಲ್ಲ ಅವ್ರವ್ರು ಕೊಟ್ಟು ಅವ್ರು FIR ಆಗಿ ಜೈಲಿಗೆ ಹೋಗಿದ್ದೆ ಹೊರತು ಕುಸುಮ ಅವ್ರಿಗಾಗಲಿ ಈ ಪ್ರಕರಣಕ್ಕೆ ಯಾವ ಸಂಬಂಧನೂ ಇಲ್ಲ. ಮೊನ್ನೆ ಎಲ್ಲ ಮಾಟ ಮಂತ್ರ ಮಾಡಿಸಿದಾರೆ ಅಂತ ಹೇಳಿಕೆ ಕೊಟ್ಟಿದ್ದಾರೆ, ಇದಕ್ಕೆ ಏನು ಹೇಳ್ತೀರಾ ಸರ್? ಅದು ಬಹುಶಃ ಮುನಿರತ್ನ ಅವರು ಆ ಕೆಲಸ ಮಾಡ್ತಾ ಇದ್ರು ಏನೋ ಗೊತ್ತಿಲ್ಲ. ಮಾಟ ಮಂತ್ರ ಮಾಡಿಸೋದು, ಹನಿ ಟ್ರ್ಯಾಪ್ ಮಾಡಿಸೋದು, ಇಂಜೆಕ್ಷನ್ ಚುಚ್ಚಿಸೋದು, ದೊಡ್ಡ ದೊಡ್ಡ ನಾಯಕರನ್ನ ಬಲೆಗೆ ಬಿಡಿಸ್ಕೊಳ್ಳೋದು, ಅಧಿಕಾರವನ್ನು ತಗೊಳ್ಳೋದು, ಅವರೆಲ್ಲರನ್ನು ಅವರ ವೀಕ್ನೆಸ್ನ ಇಟ್ಕೊಂಡು ಅಧಿಕಾರವನ್ನು ತಗೊಂಡು ಅಧಿಕಾರವನ್ನು ದುರ್ಬಳಕೆ ಮಾಡ್ಕೊಳ್ಳೋವಂಥ ಒಂದು ಕಲೆ ಗೊತ್ತಿರೋದು ಅದು ಮುನಿರತ್ನ ಅವ್ರಿಗೆ ಹೊರತು ಬೇರೆ ಯಾರಿಗೂ ಇಲ್ಲ. ಅದು ಬದುಕಿದ್ರೆ ಈ ಪರಿಸ್ಥಿತಿ ಕ್ಷೇತ್ರಕ್ಕೆ ಮತ್ತು ನನಗೆ ಗೊತ್ತಿರಲಿಲ್ಲ ಅಂತ ಹೇಳಿ ಅದೇ ನಾನು ಹೇಳ್ತಾ ಇದ್ದೀನಿ. ಏನಕ್ಕೆ ಕುಸುಮ ಮೇಲೆ ನಿಮ್ಗೆ ಇಷ್ಟೊಂದು ಅಸೂಯೆ? ಕುಸುಮ ಅವರ ರಾಜಕೀಯ ಏಳಿಗೆಯನ್ನು ಸಹಿಸ್ಕೊಳ್ಳೋಕ್ಕಾಗ್ದೇ ಪಾಪ DK ರವಿಯವರ ಹೆಸರನ್ನ ಪ್ರಸ್ತಾಪ ಮಾಡ್ತೀರಿ. ಏನು ಮಾಡಿದ್ದೀರಿ DK ರವಿಯವ್ರಿಗೆ ನೀವು ಸಹಾಯನ? ನಿಮ್ಮಿಂದ ಅವರೇನು ಸಹಾಯ ತಗೊಂಡವ್ರೆ? DK ರವಿಗೂ ನಿಮಗೂ ಏನು ಸಂಬಂಧ? ಕ್ಷೇತ್ರಕ್ಕೆ ಕುಸುಮ ಅವರ ಕೊಡುಗೆ ಸರ್, ಕ್ಷೇತ್ರಕ್ಕೆ ಕುಸುಮ ಅವರು 2 ಬಾರಿನೂ ಸಹ ಜನ ಅವರಿಗೆ ಆಶೀರ್ವಾದ ಮಾಡಲಿಲ್ಲ. ಈಗ ಸರ್ಕಾರ ಇದೆ, ಕಾಂಗ್ರೆಸ್ ಸರ್ಕಾರ ಇದೆ, ಕಾಂಗ್ರೆಸ್ ಸರ್ಕಾರದ ಭಾಗವಾಗಿದ್ದಾರೆ. ಒಂದಷ್ಟು ಕೆಲಸಗಳಿಗೆ ಜನರಿಗೆ ಸ್ಪಂದಿಸುವಂಥ ಕೆಲಸವನ್ನು ಕುಸುಮ ಅವರು ಮಾಡ್ತಾ ಇದ್ದಾರೆ. ಅವ್ರ ಹತ್ರ ಏನಾದರೂ ಕುಂದುಕೊರತೆಗಳಿದ್ದರೆ ಅಥವಾ ಏನಾದ್ರು ಸಮಸ್ಯೆ ಇದ್ದರೆ, ಕಾಮಗಾರಿ ವಿಚಾರ ಇರಲಿ, ಕುಡಿಯೋ ನೀರಿರಲಿ, ಒಳಚರಂಡಿ ಇರಲಿ, ವಿದ್ಯುತ್ ಇರಲಿ, ಇಂಥ ಕೆಲವು ವಿಚಾರ ಸಮಸ್ಯೆಗಳು. ಯಾಕೆಂದರೆ ಕುಸುಮವ್ರಿಗೂ ಜನ ಓಟ್ ಹಾಕಿದ್ದಾರೆ, ಲಕ್ಷಾಂತರ ಜನ ಕುಸುಮವ್ರಿಗೆ ಓಟ್ ಹಾಕಿದ್ದಾರೆ. ಆ ಜನ ಎಲ್ಲಿ ಹೋಗಬೇಕು? ಕುಸುಮವ್ರ ಹತ್ರನೇ ಹೋಗಬೇಕು. ಅಂಥ ಒಂದು ಬಂದಂಥ ಜನಗಳ ಸಮಸ್ಯೆಗೆ, ಕಷ್ಟಕ್ಕೆ ಸ್ಪಂದಿಸುವಂಥ ಕೆಲಸವನ್ನು ಕುಸುಮವ್ರು ಮಾಡ್ತಾ ಇದ್ದಾರೆ. ಮೊನ್ನೆ ಹೋದ ವಾರ JP ಪಾರ್ಕಲ್ಲಿ ಇದರ ಭಾಗವಾಗಿ ಜನಗಳಿಗೆ ಸ್ಪಂದಿಸಬೇಕು, ಜನಕ್ಕೆ ಒಳ್ಳೇದು ಮಾಡಬೇಕು ಅನ್ನೋ ಒಂದೇ ಕಾರಣಕ್ಕೆ ಈ ರಾಜ್ಯದ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಸಾಹೇಬರನ್ನ JP ಪಾರ್ಕ್ ವೀಕ್ಷಣೆಗೆ ಅಲ್ಲಿ ಕರ್ಕೊಬಂದಿದ್ದೇ ಕುಸುಮ ಅವರು. ಅದು ಇವೆಲ್ಲ ಒಂದು ಕೊಡುಗೆನೇ ಈ ಸಮಾಜಕ್ಕೆ, ಈ ಕ್ಷೇತ್ರಕ್ಕೆ ಏನಾದರೂ ಒಂದು ಸಹಾಯವನ್ನು ಕೊಡುಗೆಯನ್ನು ಕೊಡಬೇಕು. ಒಂದು ಭಾಗ DK ಶಿವಕುಮಾರ್ ಅವರು ಈ JP ಪಾರ್ಕ್ ವೀಕ್ಷಣೆ ಬಂದಿದ್ದು ಒಂದು ಕೊಡುಗೆನೇ. ಸರ್, ಅಲ್ಲಿ ಸ್ಥಳೀಯ ಶಾಸಕರನ್ನ ಇನ್ವೈಟ್ ಮಾಡಿದ, MP ಅವ್ರನ್ನ ಇನ್ವೈಟ್ ಮಾಡಿದ, ಸ್ವತಂತ್ರ ವ್ಯಕ್ತಿಗಳನ್ನ ಜೊತೆ ಕರ್ಕೊಂಡು ಇದು ಮಾಡ್ತಿದ್ದಾರೆ ಅಂತ ಶಾಸಕರು ಆರೋಪ ಮಾಡಿದ್ದಾರೆ. ನೋಡಿ, DK ಶಿವಕುಮಾರ್ ಸಾಹೇಬರು ಬಂದಿದ್ದು ಜನರ ಕಷ್ಟಗಳನ್ನು ವಿಚಾರಿಸಿ ಅದಕ್ಕೊಂದು ಪರಿಹಾರವನ್ನು ಸ್ಥಳದಲ್ಲೇ ಅಧಿಕಾರಿಗಳಿಕೊಂಡು ಪರಿಹರಿಸಬೇಕು ಅಂತ ಕುಸುಮ ಅವರ ಮನವಿ ಮೇರೆಗೆ ಬಂದರು. ನೀನು ಅಲ್ಲೂ ಸಹ ಮಾನ್ಯ ಮುನಿರತ್ನ ಅವರೇ, ನೀವು ಅಲ್ಲೂ ಪ್ರಚಾರಕ್ಕೆ ನೀವು ಒತ್ತು ಕೊಡ್ತೀರಿ. ನನ್ನ ಫೋಟೋ ಹಾಕಿಲ್ಲ, MP ಅವ್ರ ಫೋಟೋ ಹಾಕಿಲ್ಲ, ಇದು ಯಾವುದೋ ರೋಡಲ್ಲಿ ಗೋಲಿ ಆಡೋ ಹುಡುಗರು ಆಡ್ತಾರಲ್ಲ ರಂಪಾಟ, ನೀವು ನೋಡಿ ಮಾಧ್ಯಮದಲ್ಲೆಲ್ಲ ಬಂದಿದೆ. ಆ ರೀತಿ ರಂಪಾಟ ಮಾಡ್ತೀರಿ. ನಿಮ್ಮ ಉದ್ದೇಶ ಏನು? ನೀವು ಜನಕ್ಕೆ ಒಳ್ಳೇದಾಗಬೇಕು. DK ಶಿವಕುಮಾರ್ ಮಾಡಿದ್ರೇನು, ನೀವು ಮಾಡಿದ್ರೇನು, ಕುಸುಮ ಅವ್ರು ಮಾಡಿದ್ರೇನು? ನಿಮ್ಮ ಉದ್ದೇಶ, ನಿಮ್ಮನ್ನು ಗೆಲ್ಸಿರೋದು ಜನ ಉದ್ದೇಶ ಒಬ್ಬ ಶಾಸಕನಿಂದ ನಮ್ಗೆ ಒಳ್ಳೇದಾಗಲಿ ಅಂತ. ನಿಮ್ಮ ಕೈಲಿ ಮಾಡಲಿಕ್ಕಾಗಲ್ಲ. ಅದಕ್ಕೆ ಸಾಕಷ್ಟು ಉದಾಹರಣೆಗಳಿದೆ. ನೀವು ಯಾಕೆ ಮಾಡೋಕ್ಕಾಗ್ತಿಲ್ಲ ಅದಕ್ಕೆ ನಾನು ಹೇಳ್ತೀನಿ ಅಂತ ಬೇಕಾದಷ್ಟು ಉದಾಹರಣೆಗಳಿದೆ. ಆದರೆ ಕುಸುಮ ಅವರು ಪ್ರಯತ್ನ ಪಡ್ತಾವ್ರಲ್ಲ, ಜನಕ್ಕೆ ಒಳ್ಳೇದಾಗಲಿ ಬಿಡ್ರಿ, ಯಾರಿಂದೋ ಇವತ್ತು ಸರ್ಕಾರ ಇದೆ, ಜನಕ್ಕೆ ಕುಸುಮ ಕಡೆಯಿಂದ ಒಳ್ಳೇದಾಗಲಿ ಬಿಡ್ರಿ ಅಂತ ನೀವು ಯಾಕೆ ಬಯಸ್ತಾ ಇಲ್ಲ?